ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಮನೆ ಮೇಲೆ ಇಡಿ ದಾಳಿ ಮಾಡಿದೆ. ನಾಪತ್ತೆಯಾಗಿದ್ದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಮನೆ ಮೇಲೆ ಇಡಿ ದಾಳಿ ಮಾಡಿರುವಂತದ್ದು. ನಾಪತ್ತೆಯಾಗಿದ್ದಂತ ಐಎಎಸ್ ಅಧಿಕಾರಿ ಮನೆ ಮೇಲೆ ಇಡಿ ದಾಳಿಯನ್ನ ಮಾಡಿದೆ. ಇಡಿ ಅಧಿಕಾರಿಗಳಿಂದ ನಿರಂತರ ಸಂಪರ್ಕಕ್ಕೆ ಯತ್ನವನ್ನ ಮಾಡಿದ್ದಾರೆ. ಫೋನ್ ಸಂಪರ್ಕಕ್ಕೂ ಸಿಗದೆ ಜ್ಞಾನೇಂದ್ರ ಕುಮಾರ್ ಇಡಿ ದಾಳಿಗೆ ಸಿಕ್ಕಿರಲಿಲ್ಲ. ಬೆದರಿ ನಾಪತ್ತೆಯಾಗಿಲ್ಲ ಎಂದಿದ್ರು ಗೃಹ ಸಚಿವರು. ಪ್ರಿಯಾಂಕ್ ಖರ್ಗೆ ಹೇಳಿಕೆ ಬೆನ್ನಲ್ಲೇ ಇಂದು ಇಡಿ ದಾಳಿಯನ್ನ ಮಾಡಿದ್ದಾರೆ. ಸದ್ಯ ಉತ್ತರ ಪ್ರದೇಶದಲ್ಲಿರುವ ಜ್ಞಾನೇಂದ್ರ ಕುಮಾರ್ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಮನೆ ಮೇಲೆ ಇಡಿ ದಾಳಿಯನ್ನ ಮಾಡಿದೆ. ಇಡಿ ದಾಳಿಯನ್ನ ಮಾಡಿತ್ತು. 8 ಜಿಲ್ಲೆಗಳಲ್ಲಿ 21 ಕಡೆ ದಾಳಿಯನ್ನ ಮಾಡಿತ್ತು. ಇಡಿ ಅಧಿಕಾರಿಗಳು ದಾಳಿ ಮಾಡಿದ ನಂತರ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕಾಣೆಯಾಗಿದ್ರು. ಆದರೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ರು. ಐಎಎಸ್ ಅಧಿಕಾರಿ ಯಾವುದೇ ರೀತಿಯಾದಂಥ ಕಾಣೆಯಾಗಿಲ್ಲ, ಯಾವ ಭಯದಿಂದ ಓಡಿ ಹೋಗಿಲ್ಲ. ಅವರು ಅವರ ನೇಟಿವ್ಗೆ ಉತ್ತರ ಪ್ರದೇಶಕ್ಕೆ ಹೋಗಿದ್ದಾರೆ, ಬರ್ತಾರೆ, ನಾನು ಕೂಡ ಮಾತನಾಡಿದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ರು. ಇದೀಗ ಅವರ ಮನೆ ಮೇಲೆ, ಜ್ಞಾನೇಂದ್ರ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳಿಂದ ದಾಳಿ ನಡೆದಿದೆ. ಯಾಕಂದ್ರೆ ಶಿವಶಂಕರಪ್ಪ ಮನೆ ಮೇಲೆ ಹಾಗೂ 21 ಕಡೆ ಇಡಿ ದಾಳಿ ಆದ ನಂತರವೇ ಇವರು ನಾಪತ್ತೆಯಾಗಿದ್ರು. ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ. ಅಭ್ಯರ್ಥಿಗಳಿಂದ 70 ರಿಂದ 80 ಲಕ್ಷ ಲಂಚ ಪಡೆದಿದ್ದ ಆರೋಪ. ಈ ಹಿನ್ನೆಲೆ 3 ದಿನಗಳ ಹಿಂದೆ ದಾಳಿ ಮಾಡಿದ್ರು ಇಡಿ ಅಧಿಕಾರಿಗಳು. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಮನೆ ಮೇಲೆ ದಾಳಿ ಮಾಡಿದ್ರು. ಜೊತೆಗೆ ಪಶು ವೈದ್ಯಾಧಿಕಾರಿಗಳ ಮೇಲೂ ಕೂಡ ದಾಳಿ ನಡೆದಿತ್ತು. ಪರೀಕ್ಷೆ ಉಸ್ತುವಾರಿ ವಹಿಸಿದ್ದ ಜ್ಞಾನೇಂದ್ರ ನಾಪತ್ತೆಯಾಗಿದ್ರು. ಇಂದು ಜ್ಞಾನೇಂದ್ರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಜ್ಞಾನೇಂದ್ರ ಕುಮಾರ್ ಕೆಪಿಎಸ್ಸಿಯಲ್ಲಿ ಕೆಲಸ ಮಾಡ್ತಿದ್ರು. ಕೆಪಿಎಸ್ಸಿ ಪರೀಕ್ಷೆ ಕಂಟ್ರೋಲರ್ ಆಗಿದ್ರು. ಪಶು ವೈದ್ಯಾಧಿಕಾರಿ ಪರೀಕ್ಷೆಯ ಉಸ್ತುವಾರಿಯನ್ನ ವಹಿಸಿದ್ರು. ಕೆಪಿಎಸ್ಸಿ ಹಗರಣದ ಹಿನ್ನೆಲೆ ಆಗಿದ್ದಂತ ದಾಳಿಯ ನಂತರ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ನಾಪತ್ತೆಯಾಗಿದ್ರು. ಆಗಸ್ಟ್ 20ರಂದು ಮಿಸ್ಸಿಂಗ್ ಆಗಿದ್ರು. ಮಧ್ಯಾಹ್ನ ಸುಮಾರು 3 ಗಂಟೆಗೆ ಆಗಸ್ಟ್ 20ರಂದು ಇಂಡಿಗೋ ವಿಮಾನದಲ್ಲಿ ದೆಹಲಿಗೆ ಟಿಕೆಟ್ ಬುಕ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಮಾತ್ರ ಸಿಕ್ಕಿತ್ತು. ಅದಾದ ನಂತರ ಎಲ್ಲಿ ಹೋಗಿದ್ರು, ಏನ್ ಕತೆ ಅನ್ನೋದು ಗೊತ್ತಾಗಿರ್ಲಿಲ್ಲ. ಆದ್ರೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ನೀಡಿದ್ರು. ಅವರು ಯಾವುದೇ ರೀತಿಯಾದಂಥ ಭಯಕ್ಕೆ ಕಣ್ಮರೆ ಆಗಿಲ್ಲ, ಓಡ್ ಹೋಗಿಲ್ಲ. ನಾನು ಮಾತನಾಡಿದ್ದೀನಿ, ಅಧಿಕಾರಿಗಳಿಗೆ ತಿಳಿಸಿಯೇ ಹೋಗಿದ್ದಾರೆ, ಅವರ ನೇಟಿವ್ ಹೋಗಿದ್ದಾರೆ ಅಂತ ಹೇಳಿದ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನೇತ್ರಾವತಿ ಲೈನ್ನಲ್ಲಿದ್ದಾರೆ. ನೇತ್ರಾವತಿ, ಇಡಿ ಅಧಿಕಾರಿಗಳಿಂದ ನಿರಂತರ ದಾಳಿಯ ನಂತರ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಮಿಸ್ಸಿಂಗ್ ಆಗಿದ್ರು. ಏನ್ ಅಪ್ಡೇಟ್ ಇದೆ ನೇತ್ರಾವತಿ? ಈ ಕೆಪಿಎಸ್ಸಿ ಪರೀಕ್ಷೆ ಹಗರಣ ಯಾವಾಗ ಬೆಳಕಿಗೆ ಬಂತು, ಅವಾಗಿಂದ ಇಡಿ ಫುಲ್ ಆಕ್ಟಿವ್ ಆಗಿ ಎಲ್ಲರ ಮನೆ ಮೇಲೂ
ಅಂದ್ರೆ ಈ ಒಂದು KPSC ಹಗರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅವರ ಮನೆ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದ್ರು. ಶಿವಶಂಕರಪ್ಪ ಮನೆ ಆಗಿರ್ಬಹುದು, ಹಾಗೆ ಶಾಂತಾ ಹೊಸಮನಿ ಅವ್ರ ಮನೆ ಆಗಿರ್ಬಹುದು, ಹಾಗೆ ಈಗ ಏನು ಕಾಣೆಯಾಗಿದ್ದಾರೆ ಅಂತ ನಾವು ಮೊನ್ನೆಯಿಂದ ವರದಿ ಮಾಡ್ತಾ ಇದ್ವಿ. ಜ್ಞಾನೇಂದ್ರ ಅವರ ಮನೆಯ ಮೇಲೂ ಕೂಡ ಇಡಿ ರೇಡ್ ಈಗಾಗಲೇ ನಡೆದಿದೆ. ಏನು ಈ ಪಶು ವೈದ್ಯಾಧಿಕಾರಿಗಳ ಒಂದು ಪರೀಕ್ಷೆ ಏನ್ ನಡೆದಿತ್ತು ಅದರಲ್ಲಿ 70 ರಿಂದ 80 ಲಕ್ಷ ಒಂದು ಇದನ್ನ ಹಣವನ್ನ ಪಡೆದುಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಜ್ಞಾನೇಂದ್ರ ಕಣ್ಮರೆಯಾಗಿದ್ದಾರ ಅಥವಾ ಬೇರೆ ಏನಾದ್ರೂ ನಿನ್ನೆ ಹೇಳಿದ್ರಲ್ಲ ಇವರು ಪ್ರಿಯಾಂಕರ್ಗೆ ಕೌಟುಂಬಿಕ ವಿಚಾರವಾಗಿ ಹೋಗಿದ್ದಾರೆ ಅಂತ. ಸೊ ಈ ಹಗರಣ ಬೆಳಕಿಗೆ ಬಂದ ಮೇಲೆ ಕಾಣೆಯಾಗಿರೋದು ಈ ಒಂದು ಕುತೂಹಲಕ್ಕೆ ಕಾರಣವಾಗಿದೆ ರಾಶಿಕಾ. ಓಕೆ ನೇತ್ರಾವತಿ, ಈಗ ಇವ್ರ ಮನೆ ಮೇಲೂ ಕೂಡ ಇಡಿ ದಾಳಿಯನ್ನ ಮಾಡಿದ್ಯಲ್ವಾ? ದಾಳಿ ಆದ ನಂತರನೂ ಇವ್ರು ಎಲ್ಲಿದ್ದಾರೆ ಅನ್ನೋದು ಬೆಳಕಿಗೆ ಬಂದಿಲ್ವಾ? ಅಥವಾ ಕುಟುಂಬಸ್ಥರಿಗೂ ಕೂಡ ಸಂಪರ್ಕ ಇಲ್ವಾ, ಇನ್ನೂ ಸಿಕ್ಕಿಲ್ವಾ ಅಂತ? ಹಾ ರಾಶಿಕಾ, ಕುಟುಂಬಸ್ಥರು ಇದುವರೆಗೂ ಯಾವುದೇ ಒಂದು FIR ಆಗ್ಲಿ ಅಥವಾ ಕಮಿಷನರ್ನ ಭೇಟಿಯಾಗಿರೋದಾಗ್ಲಿ ಅಥವಾ ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನ ನೀಡಿರೋದಾಗ್ಲಿ ಯಾವುದೇ ಮಾಹಿತಿ ದೊರಕಿಲ್ಲ. ಈ ಪ್ರಿಯಾಂಕರ್ಗೆ ಅವರಷ್ಟೇ ಹೇಳಿರೋದು ಅವರು ತಂದೆಯ ಆರೋಗ್ಯ ಹದಗೆಟ್ಟಿದೆ, ಹಾಗಾಗಿ ಅವರನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದಾರೆ ಅನ್ನೋದು ಒಂದೇ ಮಾಹಿತಿ ಇದೆ ರಾಶಿಕಾ. ಓಕೆ ನೇತ್ರಾವತಿ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, KPSC ಹಗರಣದ ಬೆನ್ನಲ್ಲಿ ದಾಳಿ ಆಗಿದ್ದ ನಂತರ IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ನಾಪತ್ತೆಯಾಗಿದ್ರು. ಇದೀಗ ಅದೇ ಜ್ಞಾನೇಂದ್ರ ಮನೆ ಮೇಲೆ ಕೂಡ ಇಡಿ ದಾಳಿಯನ್ನ ಮಾಡಿದೆ. ಈಗಾದ್ರೂ ಪತ್ತೆ ಆಗ್ತಾರಾ ಜ್ಞಾನೇಂದ್ರ ಕುಮಾರ್ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ.